ಅದೇ ರೀತಿ ಹಿರಿಯರಾದಂತಹ ತಾಜುದ್ದೀನ್ ರಫಾಯಿ ಇವರಿಗೆ ನಮ್ಮ ಸಂಘದ ಮೆಂಬರ್ ಆದಂತಹ ಸುರೇಶ್ ಪಾಟೀಲ್ ಇವರಿಂದ ಮಾಲಾರ್ಪಣೆ. ಅದೇ ರೀತಿ ಇನ್ನೋರ್ವ ಹಿರಿಯರಾದಂತಹ ತಾಜುದ್ದೀನ್ ಪಿರ್ಜಾದೆ ಇವರಿಗೆ ನಮ್ಮ ಸಂಘದ ಸದಸ್ಯರಾದ ಯಲ್ಲಪ್ಪ ನಾಯ್ಕ್ ಇವರಿಂದ ಮಾಲಾರ್ಪಣೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳಂತಹ ಲಕ್ಷ್ಮಣ್ ತಳವಾರ್ ಇವರಿಗೆ ರವಿ ಮುದುಕವಿ ಇವರಿಂದ ಮಾಲಾರ್ಪಣೆ. ಅದೇ ರೀತಿ ಲಗಮಪ್ಪ ಕುರ್ಗನ್ನವರ್ ಇವರಿಗೆ ಯಲ್ಲಪ್ಪ ಕಡ್ಲಿ ಇವರಿಂದ ಮಾಲಾರ್ಪಣೆ. ಅದೇ ರೀತಿ ಇನ್ನೋರ್ವ ಅತಿಥಿ ಆದಂತಹ ಸಿದ್ದಪ್ಪ ಜಂಗನವರ್ ಆರ್ಮಿ ಇವರಿಗೆ ನಮ್ಮ ಸಂಘದ ಸದಸ್ಯರಾದ ಲಕ್ಷ್ಮಣ್ ಬಾಗಡಿ ಇವರಿಂದ ಮಾಲಾರ್ಪಣೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳಂತಹ ಮಾಳಪ್ಪ ಬಾಗೋಜಿ ಇವರಿಗೆ ನಮ್ಮ ಸಂಘದ ಸದಸ್ಯರಾದ ಬಸು ಸಪ್ಪಾಡ್ಲಿ ಇವರಿಂದ ಮಾಲಾರ್ಪಣೆ. ಅದೇ ರೀತಿ ಗ್ರಾಮ ಪಂಚಾಯತ್ ಸದಸ್ಯರು
ಹಿರಿಯರು ಆದಂತಹ ಬಿಮ್ಸಿ ಜಂಗ್ನವರ್ ಇವರಿಗೆ ನಮ್ಮ ಸಂಘದ ಸದಸ್ಯರಾದ ಸಿದ್ಲಿಂಗ್ ಸಪ್ಪಾಡ್ಲಿ ಇವರಿಂದ ಮಾಲಾರ್ಪಣೆ. ಅದೇ ರೀತಿ ರಾಮಚಂದ್ರ ಪರಕನಟ್ಟಿ ಹಿರಿಯರು ಇವರಿಗೆ ಯಲ್ಲಪ್ಪ ಕಡ್ಲಿ ಇವರಿಂದ ಮಾಲಾರ್ಪಣೆ. ಅದೇ ರೀತಿ ಮಹಾದೇವ್ ಬಾಗೋಜಿ ಹಿರಿಯರು ಇವರಿಗೆ ನಮ್ಮ ಸಂಘದ ಸದಸ್ಯರಾದ ಲಕ್ಷ್ಮಣ್ ಗೋಡಿಕಟ್ಟಿ ಇವರಿಂದ ಮಾಲಾರ್ಪಣೆ. ಅದೇ ರೀತಿ ಇನ್ನೋರ್ವ ಹಿರಿಯರಾದಂತಹ ಶ್ರೀ ನಿಂಗಪ್ಪ ಮ್ಯಾರಣ್ಣವರ್ ಇವರಿಗೆ ನಮ್ಮ ಸಂಘದ ಸದಸ್ಯರಾದ ಸಿದ್ಲಿಂಗ್ ಸಪ್ಪಾಡ್ಲಿ ಇವರಿಂದ ಮಾಲಾರ್ಪಣೆ. ಅದೇ ರೀತಿ ಇನ್ನೋರ್ವ ಹಿರಿಯರಾದ ವಿಠಲ್ ಹುಸನಟ್ಟಿ ಇವರಿಗೆ ನಮ್ಮ ಸದಸ್ಯರಾದ ಗಣೇಶ್ ಪೂಜಾರಿ ಇವರಿಂದ ಮಾಲಾರ್ಪಣೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳಾದಂತಹ ಶ್ರೀ ಮಹಂತೇಶ್ ಸಪ್ಪಾಡ್ಲಿ ಇವರಿಗೆ ನಮ್ಮ ಸಂಘದ ಸದಸ್ಯರಾದ ಪರಶುರಾಮ್ ಬಿರಾದಾರ್ ಇವರಿಂದ ಮಾಲಾರ್ಪಣೆ. ಈಗ ಮಹಾಲಾರ್ಪಣೆ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ನಮ್ಮ ಎಲ್ಲ ಸಂಘದ ಸದಸ್ಯರು ಮತ್ತು ಎಲ್ಲ ಅತಿಥಿ ಮಹೋದಯರು ಸಹಕರಿಸಿದಂಥ ಎಲ್ಲ ಅತಿಥಿ ಮಹೋದಯರಿಗೆ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಈಗ ಸಿದ್ದರಾಮ್ ತಳವಾರ್ ಒಂದೆರಡು ಮಾತುಗಳನ್ನ ಆಡಬೇಕಂತ ಅವರಲ್ಲಿ ನಾವು ಕೇಳ್ಕೊಳ್ತೇವೆ. ಹಲೋ 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 ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ್. ಹಲೋ ಸಿದ್ದಪ್ಪ ಜಯಜರ್ ಎಲ್ಲಿದ್ರು ಸ್ಟೇಜ್ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಗುರುವೇ ತಸ್ಮೇ ನಮಃ. ಶ್ರೀ ರೇಣುಕಾದೇವಿ ನಾಟ್ಯ ಸಂಘ ಶಿಂಗಳಾಪುರ ಟಕ್ಕೆ. ಇಲ್ಲಿ ಯಾವತ್ತಾಗಲಿ ಡೊಳ್ಳಿನ ಪದ ಮಾಡ್ಕೊತ ಬಂದಿದ್ದು ನಾವು. ಈ ಸಲ ನಮ್ಮ ಹುಡುಗರ ನಮ್ಮ ಗ್ಯಾಂಗ್ ಹುಡುಗರೆಲ್ಲ ಕೂಡಿ ಸಂಘ ನಾಟಕ ಮಾಡೋಣ ಅಂತ ಹೇಳಿದ್ರು. ನಾವು ಆ ಪ್ರಕಾರ ನಾವೇನು ಯಾರನ್ನ ಕೇಳಿಲ್ಲ, ಹಂಗೆ ನಾಟಕ ಮಾಡ್ಕೋತ ಬಂದೆವು. ಆದ್ರೆ ಯಾಕಪ್ಪ ಅಂದ್ರೆ ಊರಾಗ ಎಲ್ಲ ಇರ್ಬೇಕ. ಜಾತ್ರೆ ಯಾಕೆ ಇರ್ಬೇಕಪ್ಪ ಅಂದ್ರೆ ನಮಗೆ ನೆನಪುಗಳು ಇರ್ಬೇಕು. ಜಾತ್ರೆ ಕಲಾ ಇವೆಲ್ಲ ಇರ್ಬೇಕು ನಮ್ಮ ಊರುಗಳೊಳಗೆ. ಇವೆಲ್ಲ ಇಲ್ದಿಲ್ಲ ಅಂದ್ರೆ ಏನಾಕೈತಪ್ಪ ಅಂದ್ರೆ ಏನೂ ಇದಾಗೋದಿಲ್ಲ. ಬರೀ ಟಿ ವಿ ನೋಡೋದು, ಅದನ್ನ ನೋಡೋದು ಹಿಂಗಾಗಬಾರ್ದು. ಯಾಕಪ್ಪ ಅಂದ್ರೆ ಊರಾಗ ವರ್ಷದಾಗ ಒಂದೇ ಜಾತ್ರೆ ಆಗಲಿ, 2 ಜಾತ್ರೆ ಆಗಲಿ, ಎಷ್ಟು ದೇವ್ರ ಜಾತ್ರೆ ಇದಾವೆ ಜಾತ್ರೆಗಳು ಮಾಡಬೇಕು. ಭಜನಾ ಕೀರ್ತನ ಇಂಥವೆಲ್ಲ ಆಗ್ತಿರ್ಬೇಕು. ಡೊಳ್ಳಿನ ಪದ ಯಾಕೆ ಆಗ್ಬೇಕಪ್ಪ ಅಂದ್ರೆ ಇಂಥ ಕಲಾ ಸಂಗ್ಯಾಬಾಳೆ ಆಗಲಿ ಅಥವಾ ನಾಟಕಗಳಾಗಲಿ ಅದರಿಂದ ಜಗತ್ತು ನಿಂತಿರ್ತೈತಿ. ಯಾಕಪ್ಪ ಅಂದ್ರೆ ನಾನು ನನ್ನ ಮನೆ ಬಾಳಕ್ಕೆ ಬಡ್ಕೊಳ್ಳವ, ಎಲ್ಲರೂ ಮನೆ ಬಾಳಕ್ಕೆ ಬಡ್ಕೊಳ್ಳವ್ರ. ಅದಕ್ಕಾಗಿ ಒಂದು ದೇವ್ರು ಅನ್ನೋದು ನಮಗೆ ಬೇಕು ಒಂದು ಊರಿಗೆ. ಯಾಕಪ್ಪ ಅಂದ್ರೆ ಅದಕ್ಕಾಗಿ ದೇವ್ರಿತ್ತಪ್ಪ ಅಂದ್ರೆ ನಾವೆಲ್ಲರೂ ಇರ್ತೀವಿ. ಯಾಕಂದ್ರೆ ಇಂಥ ರಾತ್ರಿ ಹಗಲಿ ದುಡುದ ಸೇವೆ ಮಾಡಕತ್ತು ಅಂದ್ರೆ ದೇವ್ರದ ಅದ ನೆನಪು ಎಲ್ಲರೂ ಹೊತ್ತಲ್ಲಿ ಉಳಿತೈತಿ. ಯಾಕಪ್ಪ ಅಂದ್ರೆ ಎಲ್ಲಮ್ಮ ದೇವ್ರಿಗೆ ಹೋಗ್ಬೇಕು, ಬೀರಾಪಿಗೆ ಹೋಗ್ಬೇಕು, ಮಾಸಾಪ್ತಿಗೆ ಹೋಗ್ಬೇಕು, ಹಿಂಗೆಲ್ಲ ನಡೆದಿರ್ತಾವ. ಅದಕ್ಕಾಗಿ ಯಾಕಪ್ಪ ಅಂದ್ರೆ ಅದಕ್ಕೊಂದು ಗುರೂರು ಬೇಕ. ಯಾಕೆ ಗುರೂರು ಅಂದ್ರೆ ಸಿದ್ದರಾಮ ಗೊಬ್ಬಗ ಜಾತ್ರೆ ಮಾಡಕ್ಕೆ ಬರೋದಿಲ್ಲ. ಯಾಕೆ ಮಾಡಕ್ಕೆ ಬರೋದಿಲ್ಲ? ಅದಕ್ಕೆ ಹಿಂದೆ ಸಲಹೆ ಬೇಕ, ಸಂಬಂಧ ಬೇಕ, ಊರು ಜನರು ಬೇಕ. ಊರು ಜನರ ಹಿಂದಂತೂ ದೊಡ್ಡ ಬೆಂಬಲ ಬೇಕ. ಯಾಕಪ್ಪ ಅಂದ್ರೆ ನಾವೆಲ್ಲರೂ ಕೂಡಿ ಪಟ್ಟಿ ಮಾಡ್ತೇವೆ. ಏನೋ ತಸನುಸ ಅಂದ್ರೆ ನಮ್ಮ ಊರಾಗಿನವ್ರು ಎಲ್ಲರೂ ಕುಡ್ಕೊಂಡು ಯಾವುದೋ ಜಾತಿ ಇರ್ಲದ, ಎಲ್ಲ ಜಾತಿ ಒಂದೇ ಅದ. ಯಾವ ಜಾತಿ ಒಳಗೆ ನಂದು ಆ ಜಾತಿ, ನಂದು ಈ ಜಾತಿ, ಯಾವ ಜಾತಿ ತೊಗೊಂಡು ಎಲ್ಲಿ ಹೋಗೋರೋದು? ನಾವು ನಾಳೆ ಸತ್ರ ಎಲ್ಲ ಬಿಟ್ಟು ಹೋಗೋರೋದು. ಅದಕ್ಕಾಗಿ ಅದಕ್ಕೆ ಬೆನ್ನೆಲುಬು ಬೇಕ. ಯಾಕಪ್ಪ ಅಂದ್ರೆ ಅದಕ್ಕೆ ಬೆನ್ನೆಲುಬು ಇರುವಂತ ಅಂದ್ರೆ 5 ಮಂದಿ ಅಣ್ತಂಬ್ರ. ನಮ್ಮ ಟಕೆ ಗ್ರಾಮ ಆಗಲಿ, ಸಿಂಗಳಾಪುರ ಆಗಲಿ, ಶುಗರ್ ಫ್ಯಾಕ್ಟ್ರಿ ಆಗಲಿ, ನಮ್ಮ ಟಕೆ ಗ್ರಾಮಕ್ಕೆ ಯಾರು ಬೆನ್ನೆಲುಪ ಅಂದ್ರೆ
ಜಾರಕಿಹೊಳಿಯವ್ರ ಮಣಿತಾನಪ್ಪ ಅಂದ್ರ ನಮ್ಮ ಊರಿಗೆ ಬೆನ್ನೆಲುಬದು. ಯಾಕಪ್ಪ ಅಂದ್ರ ನಾವೆಲ್ಲರೂ ಪಟ್ಟಿ ಹಾಕ್ತಿವಿ. ಯಾಕಂದ್ರೆ ಒಬ್ಬರತ್ತಲ್ಲಿ ಹೋಗುದಿಲ್ಲ ನಾವಲ್ಲಿ. ಅವ್ರೆಲ್ಲರೂ ಒಂದೊಂದು ರಾಜಕೀಯ ಅದಾರ ಕರೆ. ನಾವು 5 ಮಂದಿ ಮನೆಗೆ ಹೋಗಿ ನಾವು ಏನು ಬಿಡ್ತು ಅದನ್ನು ಕೊಡ್ತಾರ ಅವ್ರು. ನಮಗೂ ಅಂಥವ್ರ ನಮಗೆ ಬೆನ್ನೆಲುಬು ಬೇಕಾಕೈತಿ. ಯಾಕಂದ್ರೆ ನಮ್ಮದು ಒಂದ ದೇವ್ರ, ಎಲ್ಲ ಒಂದ ಅಲ್ಲ. ಬೀರಪ್ಪಗೆ ಹೋಗು, ಲಕ್ಷ್ಮಿಗೆ ಹೋಗು, ಮಾಸಪ್ತಿಗೆ ಹೋಗು, ಎಲ್ಲ ದೇವ್ರಿಗೆ ಹೋಗು. ಅಂಥ ದೊಡ್ಡ ವ್ಯಕ್ತಿಗಳು ನಮ್ಮ ಬೆನ್ನ ಮ್ಯಾಗ ಅದಾರ. ಇಂಥ ಜಾತ್ರೆ ಎಲ್ಲ ಇಲ್ಲಿ ಊರಾಗ ನಡೆದಾವು. ಈ ಊರು ಅಷ್ಟೇ ಅಲ್ಲ, ಇದು ಎಷ್ಟು ತಾಲೂಕು ಅದಾವಲ್ಲ, ಇಲ್ಲಿ ತಾಲೂಕದಾಗ ಎಷ್ಟು ಹಳ್ಳಿ ಬರ್ತಾವು. ಅದಕ್ಕೆ ಜಾರಕಿಹೊಳಿ ಹೊಳೆಯನ್ನ ಬೆನ್ನೆಲ್ಬ. ಯಾಕಪ್ಪ ಅಂದ್ರೆ ನಮಗೆ ರಮೇಶ್ ಸಾಕಾರನ ನಮಗೆ ಬೆನ್ನೆಲ್ಬ. ಅದಕ್ಕಾಗಿ ಸದಾಕಾಲ ಅವ್ರು ಯಾವ ದಾರಿ ನಮಗೆ ತೋರಿಸ್ತಾರೋ ಆ ದಾರಿ ಒಳಗೆ ನಾವೆಲ್ಲರೂ ಎಲ್ಲ ಜಾತಿ ಮತ ಬಿಟ್ಟು. ಯಾಕಪ್ಪ ಅಂದ್ರೆ ಈಗ ನೋಡಿ ಕರೆಂಟ್ ಹೋಗಿದ್ದು, ಸಾವುಕಾರ್ಗೆ ಫೋನ್ ಮಾಡಿಕೊಡೋದಂದ್ರೆ ಕರೆಂಟ್ ಹಾಕಿರ. ಯಾಕಪ್ಪ ಅಂದ್ರೆ ನಮಗೆ ಪೊಲೀಸ್ ಅನ್ನೋದು ನಮಗೆ ಏನೂ ಗೊತ್ತಿಲ್ಲ. ಸಾವುಕಾರ್ಗೆ ಫೋನ್ ಮಾಡಿದ್ರೆ ಕಳಿಸಿದಾರೆ ಇಲ್ಲಿ ಕಾವಲಾ. ಯಾಕಪ್ಪ ಅಂದ್ರೆ ಯಾವಾಗಲಿ ನಮ್ಗೆ ಸಾವುಕಾರ ನಮ್ಮ ಬೆನ್ನ ಮ್ಯಾಗ ಹಿಂಗ ಇರಲಿ, ನಾವು ಹಿಂಗ ಜಾತ್ರೆ ಮಾಡ್ಕೋತ ಹೋಗೋಣ ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸೋದು. ಈಗ ನಮ್ಮ ಇನ್ನೋರ್ವ ಹಿರಿಯರಾದಂತಹ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಲಪ್ಪ ಜಂಗನವರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಅದೇ ರೀತಿ ಅವರಿಗೆ ಬಾಲಚಂದ್ರ ಪೂಜಾರಿ ನಮ್ಮ ಸಂಘದ ಸದಸ್ಯರು ಮಾಲಾರ್ಪಣೆ ಮಾಡಬೇಕಂತ ಕೇಳ್ಕೊಳ್ತೇವೆ. ಧನ್ಯವಾದಗಳು. ನಮ್ಮ ವೇದಿಕೆಗೆ ಆಗಮಿಸಿದಂತಹ, ನಮ್ಮ ಕರೆಗೆ ಹೋಗೊಟ್ಟು ವೇದಿಕೆ ಆಗಮಿಸಿದಂತಹ ಎಲ್ಲ ಅತಿಥಿ ಮಹೋದಯರಿಗೆ, ಈ ಮಾಲಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ನಮ್ಮ ಸಂಘದ ಸದಸ್ಯರಿಗೆ, ಅದೇ ರೀತಿ ಈಗ ಹಿರಿಯರಾದಂತಹ ಶ್ರೀ ಲಗಮಪ್ಪ ಕುರ್ಗಣ್ಣವರ್ ಇವರ ಅಮೃತ ಹಸ್ತದಿಂದ ನಾವು ತೆಂಗಿನಕಾಯಿ ಒಡೆಯುವ ಮೂಲಕ ನಾಟಕವನ್ನ ಉದ್ಘಾಟನಾ ಮಾಡಲಿದ್ದೇವೆ. ಈ ಕಾರ್ಯವನ್ನ ಅವರು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತೇವೆ. ಬಾಲಪ್ಪ ದಂಡು ಹಾಗೂ ರಮೇಶ್ ಕೊಪ್ಪದ್ ಇವರಿಂದ ಸನ್ಮಾನ ಸಮಾರಂಭ. ಸನ್ಮಾನ ಸಮಾರಂಭವನ್ನು ನೆರವೇರಿಸಿದಂತ ಮಹಿಳೆಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳು.
ಎಲ್ಲ ಅತಿಥಿ ಮಹೋದಯರು ಮುಂಭಾಗಕ್ಕೆ ಬಂದು ಕಾಯಿ ಹೊಡೆಯುವ ಮೂಲಕ ನಾಟಕದ ಉದ್ಘಾಟನೆ ಸಮಾಪ್ತವಾಗಿದೆ. ಈ ನಮ್ಮ ಕರೆಗೆ ಒಟ್ಟು ಬಂದಂತಹ ಎಲ್ಲ ಅತಿಥಿ ಮಹೋದಯರಿಗೆ ನಾವು ಸಂಘದ ಪರವಾಗಿ ಕಮಿಟಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಹಲೋ 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 ಚಿಕ್ ಹಲೋ Papa Parmejur Papa Parmejura ಬಂದ ವಿಘ್ನ ಪ್ರಯಾರ ಮಾಡೋ ಲಂಬೋದಾರ ಪಾರ್ಮೇಚೂರ ಪಾಪ ಪಾರ್ಮೇಚೂರ ಬಂದ ವಿಘ್ನ ಪ್ರಯಾರ ಮಾಡೋ ಲಂಬೋದಾರ ಸುರಗ ನದಿ ರಾ ಗೌರಿ ಕುಮಾರ ಸುರಗ ನದಿ ರಾ ಗೌರಿ ಕುಮಾರ ಪಾಪ ಪಾರ್ಮೇಚೂರ ಬಂದ ವಿಘ್ನ ಪ್ರಯಾರ ಮಾಡೋ ಲಂಬೋದಾರ ಜೈ ಪಾರ್ಮೇಚೂರ ಪಾಪ ಪಾರ್ಮೇಚೂರ ಬಂದ ವಿಘ್ನ ಪ್ರಯಾರ ಮಾಡೋ ಲಂಬೋದಾರ ಟಂಗು ಟುಂಗು ಬಾಳೆ ಹಣ ಗಜಾನನ ಟಂಗು ಟುಂಗು ಬಾಳೆ ಹಣ ಗಜಾನನ ಕನ್ಕಿ ಪತ್ರಿ ಕನ್ಕಲ ಹೂವ ಗಜಾನನ ಕನ್ಕಿ ಪತ್ರಿ ಕನ್ಕಲ ಹೂವ ಗಜಾನನ ಗಜ ಗಜವಚನ ನಿಮ್ಮ ದಾನ ಮಾಡುವೆನ ಜಗಿಡ
ಗಜವಚನ ನಿಮ್ಮ ಧ್ಯಾನ ಮಾಡುವೆನ ಧ್ಯಾನ ಮಾಡುವೆನ ಇರುಳಂತ ಕರುಣ ಧ್ಯಾನ ಮಾಡುವೆನ ಇರುಳಂತ ಕರುಣ ಧ್ಯಾನ ಮಾಡುವೆನ ಗಜವಚನ ನಿಮ್ಮ ಧ್ಯಾನ ಮಾಡುವೆ ಆರಂಭ ನಟಸುವರಿ ಸಂಜ್ಞ ಬಾಳವನ ಆರಂಭ ನಟಸುವರಿ ಸಂಜ್ಞ ಬಾಳವನ ರವನ ಇರು ಸಂಜ್ಞ ಬಾಳವನ ಇರುಳು ಅಂತ ಕರುಣ ಸಂಜ ಬಾಳವನ ಇರುಳಂತ ಕರುಣ ವಚನ ನಿಮ್ಮ ಧ್ಯಾನ ಮಾಡುವೆನ ಗಜವಚನ ನಿಮ್ಮ ಧ್ಯಾನ ಮಾಡುವೆನ ತಾಕೆದ ಹುಡುಗೋರ ನಿಮಿಷ